ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಟ್ಟೆ ದಮ್ ಬಿರಿಯಾನಿ ಸುಲಭವಾಗಿ ಹಾಗೆ ರುಚಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಎಣ್ಣೆ ಹಾಕಿದ್ದೀನಿ. ಪಲಾವ್ ಸಾಮಾನೆಲ್ಲ ಹಾಕ್ತಾ ಇದ್ದೀನಿ. ಇದು ಕಸ್ತೂರಿ ಮೆಥಿ. ಒಂದು 2 ನಿಮಿಷ ಆದಮೇಲೆ 2 ನಿಮಿಷ ಹುರ್ಕೋಬೇಕು. 2 ನಿಮಿಷ ಆದಮೇಲೆ ಈರುಳ್ಳಿ ಆಯಿತು. ಇವಾಗ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದು 5 ನಿಮಿಷ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ ಹಾಕಿದೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಟೊಮೊಟೊ ಹಾಕಿದ್ದೀನಲ್ಲ, ಒಂದು 5 ನಿಮಿಷ ಟೊಮೊಟೊ ಚೆನ್ನಾಗಿ ಇದಾಗಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಪ್ಲೇಟ್ ಒಂದು ಮುಚ್ಚಿಗೆ ಬಿಡ್ತಾಯಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕಾಯಿ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಮಾಡಿದ್ದೀನಿ. ಈಗ 5 ನಿಮಿಷ ಆಯಿತು. ಪ್ಲೇಟ್ ತೆಗೆದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಪೇಸ್ಟ್ನೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ಬೇಕು. 5 ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ತಿರ್ಗಾ ಪ್ಲೇಟ್ ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ಬೇಕು. ಸರಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 5 ನಿಮಿಷ ಆಯ್ತಲ್ಲ, ಪೇಸ್ಟೆಲ್ಲ ಹಾಕಿ ಧನಿಯಾ ಪುಡಿ ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ಬಿಟ್ಟು ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಎಲ್ಲ ಚೆನ್ನಾಗಿ ಇದಾಗುತ್ತೆ. ಮತ್ತು ನಾನಿವಾಗ ಉಪ್ಪು ಹಾಕ್ಬಿಡ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಿದ್ದೀನಿ. ಉಪ್ಪಾದಮೇಲೆ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಬಿಟ್ಕೊಂಡು ಸ್ವಲ್ಪ ಒಂದು ನೀರು ಹಾಕ್ಕೋಬೇಕು. ಈಗ ಮೊಟ್ಟೆ ಒಂದು 2-3 ಮೊಟ್ಟೆ ಒಡೆದಾಕ್ಕೋಬೇಕು. ಒಡೆದಾಕ್ಬಿಟ್ಮೇಲೆ ನೆಕ್ಸ್ಟು ಅದನ್ನೇನು ಇದು ಮಾಡೋಂಗಿಲ್ಲ, ರಬ್ ಮಾಡೋಂಗಿಲ್ಲ, ಸುಮ್ಮನೆ ಹಂಗೆ ಇಟ್ಬಿಡ್ಬೇಕು. ಪ್ಲೇಟ್ ಮುಚ್ಚಿಟ್ಬಿಟ್ಟು ಎಲ್ಲ ಗಟ್ಟಿ ಆಗಿದ್ಮೇಲೆ ನಾವು ನೀರು ಇಕ್ಕೋಬೇಕು. ಮೊಟ್ಟೆನೆಲ್ಲ ಸುಮ್ಮನೆ ಹಿಂಗೆ ಕಡ್ಡಿ ತೊಗೊಂಡು ಹಿಂಗೆ ಚುಚ್ಚಿಬಿಟ್ಟು ಹಾಕ್ತಾ ಇರಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ. ಎಷ್ಟು ಜನ ಇದ್ದೀರಾ ಅಷ್ಟು ಜನ ಮೊಟ್ಟೆ ಹಾಕ್ಕೊಂಡ್ರು. ಒಬ್ಬೊಬ್ರಿಗೆ ಒಂದೊಂದು ಮೊಟ್ಟೆ ನೋಡಿ. ಎಲ್ಲ ಈ ಥರ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರುತ್ತೆ. 5 ನಿಮಿಷ ಮುಚ್ಚಿಟ್ಬಿಟ್ಟು ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತಲ್ಲ ಮೊಟ್ಟೆಗೆಲ್ಲ. ಆಮೇಲೆ ನಾನು ಅಕ್ಕಿ ಹಾಕ್ತೀನಿ. ಇವಾಗ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕ್ಬಿಟ್ಟು ಒಂದ್ಸಲ ಹಿಂಗೆ ಮಾಡಿಬಿಟ್ಟು ಪ್ಲೇಟ್ ತೆಗಿತಾ ಇದ್ದೀನಿ. ಸ್ವಲ್ಪ ಕಡಿಮೆ ಫ್ಲೋಲ್ ಕೂಡ ಇಟ್ಕೊಬೋದು, ಇಲ್ಲ ತಳ ಅಂಟ್ಕೊಬಿಡುತ್ತಲ್ಲ, ಸ್ವಲ್ಪ ಕಡಿಮೆ ಮಾಡಿಟ್ಕೊಂಡು ಸ್ವಲ್ಪ ಲೈಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸರಿಯಾಗಿ ಬಂದಿದೆ. ಇನ್ನು 5 ನಿಮಿಷ ಹೋಗಬೇಕು, ಕರೆಕ್ಟಾಗೆಲ್ಲ ಸರಿ ಹೋಗುತ್ತೆ ನೋಡಿ.
ನೋಡಿ ನೋಡಿ ಎಲ್ಲ ಸ್ವಲ್ಪ ಎಣ್ಣೆ ಆದರೂ ಸರಿ, ಸ್ವಲ್ಪ ತುಪ್ಪ ಆದರೂ ಸರಿ, ಸುತ್ತ ಸ್ವಲ್ಪ ಹಾಕ್ಬಿಟ್ಟು ತುಪ್ಪ ಹಾಕಿದ್ದೀನಲ್ಲ, ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡ್ತೀನಿ. ಇವಾಗ ಆಯಿತು, ಎಲ್ಲ ಆಗ್ಬಿಟ್ಟೈತೆ. ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ನಮ್ಗೆ ಇನ್ನೂ ಹೆಚ್ಚಿಗೆ ರುಚಿ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ಹೊತ್ತು ದಮ್ ಕಟ್ಟಬೇಕು. ಒಂದು ಹೆಂಚಿನ ಹಿಂಗೆ ಇಟ್ಬಿಡಿ. ಹೆಂಚಿಟ್ಬಿಟ್ಟು ಒಂದು ಸ್ವಲ್ಪ ಸ್ಟವ್ ಜಾಸ್ತಿ ಇಟ್ಬಿಟ್ಟು ಇದನ್ನು ಹಿಂಗೆ ಇಟ್ಬಿಡ್ಬೇಕು. ಈ ಥರ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತು ನಾನು ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ. ಈ ಕಡೆ ಬಿಸಿ ನೀರನ್ನ ಹಿಂಗೆ ಇಟ್ಬಿಡ್ಬೇಕು. ಅಲ್ಲೊಂದು ಇನ್ನೊಂದು ಪ್ಲೇಟ್ನ ಹಿಂಗೆ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಕರೆಕ್ಟಾಗಿ ಬಿಟ್ಬಿಟ್ರೆ ನೀಟಾಗಿ ರೆಡಿಯಾಗಿರುತ್ತೆ. ಅನ್ನ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. 15 ನಿಮಿಷ ಆಯಿತು ದಮ್ ಕಟ್ಟಿ. ನೋಡಿ ಎಲ್ಲ ತೆಗೆದ್ಬಿಡ್ತಿದೆ. ತುಂಬ ಚೆನ್ನಾಗಿ ಬಂದೈತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತಿಂದು ನೀವು ಚೆನ್ನಾಗಿದ್ದರೆ ನಮಗೊಂದು ಸಬ್ಸ್ಕ್ರೈಬ್ ಮಾಡಿ.